ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮ ಪೂಜ್ಯರಾದಂತಹ ಆಚಾರ್ಯರು ಒಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಹೇಳಿದ್ದರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನೆಲ್ಲವನ್ನು ಕೂಡ ಏಕಾಂತದಲ್ಲಿ ಹೇಳಿ ತಿದ್ದಬೇಕು ಅಂತ. ಅದರ ಅಭಿಪ್ರಾಯ ಇಷ್ಟು ದಿವಸಗಳಲ್ಲಿ ಒಳ ಅರ್ಥ ಹೀಗೆ. ಏನು ಅಂದ್ರೆ, ಇಷ್ಟು ದಿವಸಗಳಲ್ಲಿ ಏನು ಶ್ರೀನಿವಾಸ ಕಲ್ಯಾಣ ಹೇಳಿದ್ದೀರಿ, ಅದರೊಳಗೆ ಏನಾದರೂ ತಪ್ಪಾಗಿದ್ರೆ ಈ ಕ್ಷೇತ್ರಕ್ಕೆ ಬರ್ರಿ, ಅದನ್ನ ಮಂಗಳ ಮಾಡ್ರಿ. ನೀವೇನ್ ತಪ್ಪು ಮಾಡಿದ್ದೀರಿ ಅದನ್ನೆಲ್ಲ ತಿದ್ದುತ್ತೀನಿ, ತಿದ್ದಲಿಕ್ಕೋಸ್ಕರ ಕೌತಾಳಕ್ಕೆ ಕರಿತಾ ಇದ್ದೀನಿ ಅಂತ ಅದರ ಒಳಗಿನ ಅಭಿಪ್ರಾಯ. ಹಾಗಾಗಿ ನಾನು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಲಿಕ್ಕೋಸ್ಕರವಾಗಿ, ಕ್ಷಮಾಪಣೆ ಕೇಳಲಿಕ್ಕೋಸ್ಕರವಾಗಿ ಕೌತಾಳಕ್ಕೆ ಬಂದು ಗುರು ಜಗನ್ನಾಥದಾಸರ ಅಡಿದಾವರೆಗಳಲ್ಲಿ ಅದನ್ನ ಅರ್ಪಿಸುತ್ತಾ ತಪ್ಪು ಒಪ್ಪುಗಳನ್ನೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅಂತ ಶ್ರೀನಿವಾಸನನ್ನ ಕೇಳಬೇಕು. ಇದು ಪ್ರತಿಯೊಬ್ಬರಲ್ಲಿ, ಕೇಳುವವರಲ್ಲಿ ಹೇಳುವವರಲ್ಲಿ ಇಬ್ಬರಲ್ಲೂ ಈ ಅನುಸಂಧಾನ ಇರಬೇಕು ಎಂಬುದನ್ನ ಪರಮ ಪೂಜ್ಯ ಆಚಾರ್ಯರು ಅದನ್ನ ತಿಳಿಸಿದ್ದಾರೆ. ಇದು ಒಳಗಿನ ಅರ್ಥ. ಮೇಲ್ನೋಟಕ್ಕೆ ನಮ್ಗೆ ಏನೇನೋ ಭ್ರಮೆ ಬರಬಹುದು, ಅವರೇ ಹೀಗೆ ಹೇಳಿದ್ದಾರೆ ಅಂತ ಅದರ ಅಭಿಪ್ರಾಯ. ಹಾಗಲ್ಲ, ಒಳಗಿನ ಅರ್ಥ ಹೀಗೆ ಅಂತನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣದಲ್ಲಿ ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯುಕ್ತರಾಜಾಯ ಶ್ರೀನಿವಾಸೇನ ಶಾರ್ಂಗಿಡ. ನಿನ್ನೆ ದಿವಸ ಸಾಲ ಮಾಡ್ಬೇಕು ಅಂತಾಯಿತು. ಸಾಲ ಮಾಡ್ಬೇಕಾದ್ರೆ 3 ಸಾಕ್ಷಿಗಳನ್ನ ಹೇಳಿದ್ರು. ಯಾವುದು? ಏಕಸಾಕ್ಷಿ ಚತುರ್ವಕ್ತ್ರಃ, ದ್ವಿತೀಯಸ್ತು ತ್ರಿಲೋಚನಃ, ತೃತೀಯೋ ಅಶ್ವರಾಜಾಸ್ತು ಮಾ ಸಂದೇಹೋ ಧನೇಶ್ವರ. ಮೊದಲನೇ ಸಾಕ್ಷಿ ಚತುರ್ಮುಖ ಬ್ರಹ್ಮ, ಎರಡನೇ ಸಾಕ್ಷಿ ತ್ರಿಲೋಚನ, ಮೂರನೇ ಸಾಕ್ಷಿ ಅಶ್ವತ್ಥ ರಾಜ ಅಂತ ಹೇಳಿದ್ರು. ಇಲ್ಲಿ ಅನೇಕ ಅರ್ಥಗಳನ್ನ ತುಂಬಿದೆ. ಏನು ಅಂದ್ರೆ, ಈ ಸಾಕ್ಷಿ ಕೊಡುವಾಗ ಅಲ್ಲೊಂದು ನಿಯಮ ಇದೆ. ಏನು ಅಂದ್ರೆ, ಯಾರು ಸಾಕ್ಷಿಯನ್ನ ಕೊಡ್ತಾರೆ, ಹೌದು ಇವರಿಗೆ ನೀವು ಸಾಲ ಕೊಡಿ ಅದಕ್ಕೆ ನಾನು ಸಾಕ್ಷಿ ಅಂತ ಸೈನ್ ಹಾಕ್ತಾರಲ್ಲ, ಆ ಸೈನ್ ಹಾಕುವವರು ಹೇಗಿರ್ಬೇಕು ಅಂದ್ರೆ, ಸದಾಕಾಲ ಸಾಲ ತಗೊಳ್ಳುವವನ ಅಧೀನದಲ್ಲಿ ಇರಬೇಕು. ಸಾಲ ಕೊಡುವ ಅವನ ಅಧೀನದಲ್ಲಿ ಇರಬೇಕು ಅಂದ್ರೆ, ಅವ ಯಾವಾಗ ಕರೆದ್ರು ಬಂದು ಕೋರ್ಟಿಗೆ ಸೈನ್ ಹಾಕುವಂತವರಾಗ್ಬೇಕು. ಕೋರ್ಟ್ ಹೇಳುತ್ತೆ, ಅವತ್ತು ನೀವು ಸಾಕ್ಷಿ ಕೊಟ್ಟಿದ್ರಲ್ಲ ಅವ್ರನ್ನ ಕರೀರಿ ಇಲ್ಲಿ ಅಂದ್ರೆ ಅವ್ರು ಬರಬೇಕು, ಕೋರ್ಟಿಗೆ ಬಂದು ಸೈನ್ ಮಾಡುವಂತೆ ಇರಬೇಕು. ಅಂತವರು ಸಾಕ್ಷಿ ಆಗ್ಬೇಕೇ ಹೊರತು ಇವತ್ತು ಸಾಕ್ಷಿ ಹಾಕಿ ಹೋಗ್ಬಿಟ್ಟು ಆಮೇಲೆ ನಾಪತ್ತೆ ಆಗಿಬಿಟ್ರೆ ಅದನ್ನ ಸಾಕ್ಷಿ ಅಂತ ಕೋರ್ಟ್ ಪುರಸ್ಕರಿಸುವುದಿಲ್ಲ. ಇದು ನಿಯಮ. ಹಾಗೇನೆ ಇಲ್ಲಿ ಸಾಕ್ಷಿ ಎಂಥ ಅದ್ಭುತವಾದ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅಂದ್ರೆ, ತಗೊಳ್ಳುವವನು ಶ್ರೀನಿವಾಸ, ಸಾಕ್ಷಿ ಹಾಕಿದವರು ಚತುರ್ಮುಖ ಮತ್ತು ತ್ರಿಲೋಚನ ಅಂತ. ಅಂದ್ರೆ ಇವರಿಬ್ಬರು ಎಲ್ಲಿರ್ತಾರೆ ಅಂದ್ರೆ, ಈ ಶ್ರೀನಿವಾಸ ಎಲ್ಲಿರ್ತಾನೋ ಅಲ್ಲಿ ಸದಾ ಇರಬೇಕು ಅಂತ. ಅದಕ್ಕೆ ಅಶ್ವತ್ಥ ಮರದ ಸಾಕ್ಷಿ ಅಂತ. ಅಶ್ವತ್ಥ ಮರದಲ್ಲಿ ನೀವು ಕೇಳಬಹುದು, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ. ಮೂಲದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ಮತ್ತೆ ವಿಷ್ಣು, ಅಗ್ರದಲ್ಲಿ ಶಿವರೂಪ. ಈ ಮೂರೂ ಒಂದೇ ಮರದಲ್ಲಿದೆ. ಅಂದ್ರೆ ಏನರ್ಥ? ಅಶ್ವತ್ಥ ಮರದಲ್ಲಿ ವಿಷ್ಣುವಿನ ಸನ್ನಿಧಾನ ಸದಾ ಇರುತ್ತೆ. ಆ ವಿಷ್ಣುವಿನ ಸನ್ನಿಧಾನ ಇರುವಂತಹ ವೃಕ್ಷರಾಜನಲ್ಲಿ ಬ್ರಹ್ಮದೇವರೂ ಸದಾ ಸನ್ನಿಹಿತರಾಗಿರ್ತಾರೆ, ರುದ್ರದೇವರೂ ಸದಾ ಸನ್ನಿಹಿತರಾಗಿರ್ತಾರೆ. ಕೋರ್ಟಿಗೆ ಬೇಕಾಗಿ ಯಾವ ಕರ್ದ್ರು ನಾನು ಸಿದ್ಧ ಅಂತ ಹೇಳುವಂತ ವ್ಯಕ್ತಿಗಳನ್ನ
ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾತು ನಾವು ತಿಳ್ಕೊಳ್ಬೇಕು, ಏನು ಅಂತಂದ್ರೆ ಈಗ ನೋಡಿ, ಅಲ್ಲಿ ಮೂಲದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ವಿಷ್ಣು, ಅಗ್ರದಲ್ಲಿ ರುದ್ರದೇವರು ಅಂತ ಹೇಗೆ ಹೇಳ್ತೀರಿ? ನಮ್ಗೇನ್ ಕಾಣಿಸ್ತದ ಅಂದ್ರೆ, ಇವತ್ತು ಆಯುರ್ವೇದಿಕದಲ್ಲಿ ಚರಕಾಚಾರ್ಯರು ಇದ್ದಾರೆ. ಆ ಚರಕಾಚಾರ್ಯರು ಅನೇಕ ಔಷಧಗಳನ್ನ ಬರೆಯುವಾಗ ಒಂದು ಕಡೆ ಬರೀತಾರೆ, ಯಾರಿಗೆ ಗರ್ಭ ನಿಲ್ಲೋದಿಲ್ಲ, ಯಾವ ಸ್ತ್ರೀಗೆ ಗರ್ಭ ನಿಲ್ಲೋದಿಲ್ಲ, ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಚರಕಾಚಾರ್ಯರು ಬರೀತಾರೆ, ಈ ಅಶ್ವತ್ಥ ಮರದ ಬೇರಿನಿಂದ ಒಂದು ಕಷಾಯ ಮಾಡಿ ಕೊಟ್ರೆ, ಆ ಕಷಾಯವನ್ನ 48 ದಿನ ಕುಡಿದ್ರೆ ಆ ಸ್ತ್ರೀಯ ಗರ್ಭ ನಿಲ್ತದೆ. ಅಂದ್ರೆ ಸತ್ತು ಹೋಗುವಂತಹ ಮಗು ಬದುಕುತ್ತೆ ಅಂತ ಅರ್ಥ. ಹಾಗಾದ್ರೆ ಅಶ್ವತ್ಥ ಮರದ ಬೇರಿನಿಂದ ಕಷಾಯ ಮಾಡಿ ಕೊಟ್ರೆ ಸತ್ತು ಹೋಗುವ ಮಗು ಬದುಕುತ್ತೆ ಅಂತ ಅನ್ನಬೇಕಾದ್ರೆ, ಬದುಕಿಸುವ ಹುಟ್ಟಿಸುವ ಕೆಲಸ ಯಾರ್ದು? ಸೃಷ್ಟಿಕರ್ತ ಬ್ರಹ್ಮ. ಆ ಬ್ರಹ್ಮನ ಸನ್ನಿಧಾನ ಆ ಬೇರಿನಲ್ಲಿ ಇಲ್ದೆ ಹೋಗಿದ್ದಿದ್ರೆ, ಆ ಚರಕಾಚಾರ್ಯರು ಹೇಳುವಂತೆ ಅದರಿಂದ ಕಷಾಯ ಮಾಡಿ ಕೊಟ್ರೆ ಸತ್ತು ಹೋಗುವ ಮಗುವನ್ನ ಬದುಕಿಸಬಹುದು ಅಂತ ಹೇಳಿದ್ರೆ, ಅಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇದೆ ಅಂತ ಸ್ಪಷ್ಟವಾಯಿತು. ಇನ್ನ ಅದೇ ಚರಕಾಚಾರ್ಯರು ಆ ಸ್ತ್ರೀಗೆ ಗರ್ಭ ಬೇಡ, ತೆಗೆದು ಹಾಕ್ಬೇಕು. ಅಂದ್ರೆ ಒಂದು ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಒಳಗಿನ ಮಗು ಬೇಡ, ಅದನ್ನ ತೆಗೆದು ಅಬಾರ್ಷನ್ ಮಾಡಿ ಅಂತ ಹೇಳ್ತಾಳೆ. ಆಗ ಚರಕಾಚಾರ್ಯರು ಯಾವ ಸ್ತ್ರೀಗೆ ಒಳಗಿನ ಮಗು ಬೇಡ ಅಂತ ಆಗುತ್ತೆ, ಆಗ ಇದೇ ಅಶ್ವತ್ಥ ಮರದ, ಯಾವ ಅಶ್ವತ್ಥ ಮರದ ಬೇರಿನಿಂದ ಕಷಾಯ ಮಾಡಿ ಕೊಟ್ರೆ ಸತ್ತು ಹೋದ ಮಗು ಬದುಕಿತೋ, ಅದೇ ಅಶ್ವತ್ಥ ಮರದ ಚಿಗುರಿನಿಂದ ಕಷಾಯ ಮಾಡಿ ಕೊಟ್ರೆ ಆ ಒಳಗಿರತಕ್ಕಂತ ಮಗು ಸತ್ತು ಹೋಗುತ್ತೆ. ಹಾಗಾದ್ರೆ ಸಂಹಾರಕರ್ತ ಯಾರು? ರುದ್ರ. ಹಾಗಾದ್ರೆ ಆ ರುದ್ರದೇವರ ಸನ್ನಿಧಾನ ಚಿಗುರಿನಲ್ಲಿ ಇಲ್ದೆ ಹೋಗಿದ್ದಿದ್ರೆ ಅಲ್ಲಿ ಆ ಕೆಲಸ ನಡೀತಾ ಇರ್ಲಿಲ್ಲ. ಏವಂಚ ಈ ಯಾವ ಚರಕಾಚಾರ್ಯರ ಮಾತನ್ನ ನಾವು ಇಟ್ಟುಕೊಂಡಾಗ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಎಂಬತಕ್ಕಂತ ಮಾತಿಗೆ ಅನ್ವರ್ಥಕವಾಗುವಂತೆ, ಪ್ರತ್ಯಕ್ಷ ದರ್ಶನ ಎಂಬಂತೆ ಆ ಔಷಧವನ್ನ ತಯಾರು ಮಾಡುವ ವಿಚಾರವನ್ನ ನೋಡಿದಾಗ ನಮಗೆ ಹೆಮ್ಮೆ ಅನ್ನಿಸ್ತದೆ. ಇದನ್ನೇ ಇಲ್ಲಿ ಹೇಳಿದ್ದು ಏನು ಅಂದ್ರೆ, ಏಕಸಾಕ್ಷಿ ಚತುರ್ವಕ್ತ್ರ, ದ್ವಿತೀಯಸ್ತು ತ್ರಿಲೋಚನ, ತೃತೀಯೋ ಅಶ್ವರಾಜಸ್ತು, ಮಾ ಸಂದೇಹೋ ಧನೇಶ್ವರ ಅಂತ. ಇಲ್ಲಿ ನೋಡಿ ಏನು ಅಂತಂದ್ರೆ, ಇದು ಬ್ರಹ್ಮದೇವರಿದ್ದಾರಲ್ವಾ, ಆ ಬ್ರಹ್ಮದೇವರಿಗೆ 4 ತಲೆ. 4 ತಲೆ ಅಂದ್ರೆ ಎಷ್ಟು ಕಣ್ಣಾಯಿತು? 8 ಕಣ್ಣುಗಳಾಯಿತು. ಅದೇ ರುದ್ರದೇವರ ತಲೆಗೆ 3 ಕಣ್ಣು. ಹಾಗಾದ್ರೆ ಆ ರುದ್ರದೇವರಿಗೆ ಹೆಸರೇನು? ಪಂಚವಕ್ತ್ರ ಅಂತ. 5 ತಲೆಯವರು ಅಂತ. ಒಂದು ತಲೆಗೆ 3 ಕಣ್ಣು ಅಂದ್ರೆ 5 ತಲೆಗೆ 15 ಕಣ್ಣಾಯಿತು. ಹಾಗಾದ್ರೆ 15 ಕಣ್ಣಿನ ರುದ್ರ ತ್ರಿನೇತ್ರ, 8 ಕಣ್ಣಿನ ನಮ್ಮ ಬ್ರಹ್ಮದೇವರು, ಇವರಿಬ್ಬರೂ ಕೂಡ ಸೇರಿ ಅಶ್ವತ್ಥ ಮರದ ಅಲ್ಲೇ ಸನ್ನಿಹಿತರಾಗಿ ಸಾಲವನ್ನ ಪಡೀತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಸಾಲ ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡೆಯುವುದು ಅಂತ ಅರ್ಥ. ಸಾಲ, ನಾವೀಗ ಎಲ್ಲ ಭಗವಂತನಿಂದ ಋಣವನ್ನ ಪಡೆದುಕೊಂಡೇ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಅವ ದಯದಿಂದ ಕೊಟ್ಟಿದ್ದಾನೆ ಸಾಲ ರೂಪವಾಗಿ. ತೀರಿಸ್ಬೇಕಾದ್ದು ನಮ್ದು. ಏನ್ ತೀರಿಸ್ಲಿಕ್ಕೆ ಸಾಧ್ಯ ಉಂಟಾ? ಆ ಶರೀರದಿಂದ ಸಾಧನೆಯನ್ನ ಮಾಡಿ ತೋರಿಸಿದರೆ ಅದೇ ಸಾಲ ತೀರೋದು. ಹಾಗಾದ್ರೆ ಬ್ರಹ್ಮದೇವರು ರುದ್ರದೇವರು ಸಾಕ್ಷಿ ಅಂತ ಹೇಳಿದ್ರಲ್ವಾ, ಇದಕ್ಕೆ ಅಭಿಪ್ರಾಯ ಏನು ಅಂದ್ರೆ, ಅದಕ್ಕೆ ಹೇಳಿದ್ರು 8 ಕಣ್ಣುಗಳು ಅಂತಂದ್ರೆ ನಮ್ಮ ದೇಹದ ಒಳಗಡೆ 4 ತಲೆ ಬ್ರಹ್ಮದೇವರು ಅಂದ್ರೆ ಏನು ಅಂದ್ರೆ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅಂತ ಇದೆ. ಅದರಲ್ಲಿ ಕರ್ಮೇಂದ್ರಿಯ 5, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಅದರಲ್ಲಿ ಆ ಪಾಯು ಉಪಸ್ಥದ ಕೆಲಸ ದೇಹದ ಒಳಗಿನ ಕಶ್ಮಲವನ್ನ ಹೊರಗೆ ಹಾಕುತ್ತೆ. ಹಾಗಾದ್ರೆ ಅವೆರಡು ಬಿಟ್ಟು ಹಾಕ್ರಿ, ಉಳಿದದ್ದೆಷ್ಟು
ನಾಲ್ಕು ಅಂತ ಅರ್ಥ. ಆ ಪಾಯು ಉಪಸ್ಥದ ಒಂದು ವಿಚಾರವನ್ನ ಬಿಟ್ಟುಕೊಂಡ್ರೆ 4 ಇಂದ್ರಿಯಗಳು ಅಂತ ಆಗುತ್ತೆ. ಹಾಗಾದ್ರೆ ನಾವೆರಡನ್ನ ಒಂದು ಮಾಡಿದ್ರೆ ಅಲ್ಲಿಗೆ 4 ಇಂದ್ರಿಯ, ಎರಡರದ್ದು ಒಂದೇ ಕೆಲಸ ಏನು, ಒಳಗಿನ ಕಶ್ಮಲವನ್ನ ಹೊರಗೆ ಹಾಕೋದು. ಒಳಗಿನ ಕಶ್ಮಲವನ್ನು ಹೊರಗೆ ಹಾಕೋದು ಸೇಮ್ ಡಿಟ್ಟು ಅಂತಂದ್ಮೇಲೆ ಅವೆರಡನ್ನು ಸೇರಿಸಿ ಒಂದ್ ಮಾಡ್ಕೊಳ್ಳಿ. ಈ 3 ಇಂದ್ರಿಯಗಳನ್ನ ಇಟ್ಕೊಳ್ಳಿ, ವಾಕ್ ಪಾಣಿ ಪಾದ, ಆಗ ಅದನ್ನು ಒಂದು ಅಂತ ಮಾಡಿದ್ರೆ 4. ಹಾಗಾದ್ರೆ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ನಮ್ಮ ದೇಹದೊಳಗಿರ್ತಕ್ಕಂತ ಕರ್ಮೇಂದ್ರಿಯ. ಇನ್ನ ಜ್ಞಾನೇಂದ್ರಿಯ ಎಷ್ಟು? 5. ಆ 5ರಲ್ಲಿ ಹೇಗಿರ್ಬೇಕು ಅಂತಂದ್ರೆ 3 ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ವ್ಯಾಪಾರ ಆಗತ್ತೆ. ಹಾಗಾದ್ರೆ 3 ಅಂದ್ರೆ ಪರಮಾತ್ಮ, ವಾಯುದೇವರು ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳು ಏಕಕಾಲಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಕರ್ಮೇಂದ್ರಿಯ. 5 3 15 ಅಂತ ಅರ್ಥ. ಹಾಗಾದ್ರೆ 15 ಇಂದ್ರಿಯಗಳು ಅಂದ್ರೆ 15 ಕಣ್ಣುಗಳು ಅಂದ್ರೆ ಜ್ಞಾನೇಂದ್ರಿಯ. ಹೀಗೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಸಾಕ್ಷಿಯಾಗಿ ನಾವೇನ್ ಮಾಡ್ಬೇಕು, ಈ ಶರೀರದಿಂದ ಭಗವಂತ ಕೊಟ್ಟ ಸಾಲವನ್ನ ತೀರಿಸ್ಬೇಕು ಅಂದ್ರೆ ಸಾಧನೆಯನ್ನ ಮಾಡಿ ತೋರಿಸ್ಬೇಕು. ಇಲ್ದಿದ್ರೆ ನಾವು ಸಾಲ ತಗೊಂಡು ಓಡಿ ಹೋದ ಹಾಗೆ. ಹಾಗಾಗಿ ಇದಿಷ್ಟು ತತ್ವವನ್ನ ಇಲ್ಲಿ ತಿಳಿಸಲಿಕ್ಕೆ ಏಕಾದಶವಿಧ ಸಾಕ್ಷಿ ಶಾಸ್ತ್ರೇ ದೃಷ್ಟೋ ಮನೀಷಿಭಿಃ ಕೃತಃ ಪಂಚವಿಧಸ್ತೇಷಾಂ ಷಡ್ವಿಧೋ ಆಕೃತ ಉಚ್ಯತೆ. ಆದ್ದರಿಂದ ಸಾಕ್ಷಿಗಳು ಯಾವತ್ತಿಗೂ ಕೂಡ ಉಭಯ ಸಮ್ಮತವಾಗಿರ್ಬೇಕು ಅಂತ ಇದೆ. ಇವ್ರ ಕಡೆಗೂ ಅವ್ರ ಕಡೆಗೂ ಎರಡೂ ಕಡೆಗೂ ಸಮ್ಮತವಾಗಿರ್ಬೇಕು, ಅಂತವರೇ ಸಾಕ್ಷಿಗಳಾಗ್ಬೇಕು. ಅವರ ಪರಿಚಯವು ಕೊಡುವವರ, ಈಗ ಸಾಕ್ಷಿ ಕೊಡುವವರೇನು, ಯಾರು ಕೊಡ್ತಾ ಇದ್ದಾರೆ ಯಾರು ತಗೊಳ್ತಾ ಇದ್ದಾರೆ ಇಬ್ಬರಿಗೂ ಸಮ್ಮತವಾದ ವ್ಯಕ್ತಿ ಆಗಿರ್ಬೇಕು. ಅವ್ರಿಗೆ ಅವ್ರ ಮೇಲೆ ನನಗೇನೋ ಡೌಟ್ ಇದೆ ಅಂತ ಕೊಡುವವನಿಗಿದ್ರು ಪ್ರಯೋಜನ ಇಲ್ಲ, ತಗೊಳ್ಳುವವನಿಗಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ಸಾಕ್ಷಿ ಹಾಕತಕ್ಕಂಥವರು ಇಬ್ಬರಿಗೂ ಸಮ್ಮತರಾದ ವ್ಯಕ್ತಿಗಳಾಗಬೇಕು. ಹಾಗಾದ್ರೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ನಡೆಯದಿದ್ದಂಥವರಾಗಬೇಕು. ಬ್ರಹ್ಮದೇವರು ಹಾಗೆ, ರುದ್ರದೇವರು ಹಾಗೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ನಡೆಯತಕ್ಕಂಥವರಲ್ಲ ಎಂಬತಕ್ಕಂಥ ತತ್ವವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇತ್ತೇತದ್ ಋಣಪತ್ರಂತೂ ಶ್ರೀನಿವಾಸ ಲಿಖಿತಂ ಸ್ವಯಂ. ಹೀಗೆ ಋಣಪತ್ರವನ್ನ ಶ್ರೀನಿವಾಸನೇ ತನ್ನ ಕೈಯಿಂದ ಬರೆದಿದ್ದಾನೆ ಅಂತ ಬ್ರಹ್ಮದೇವರು ಹೇಳಿರತಕ್ಕಂತಹ ಸಾಲಪತ್ರದ ಅಭಿಪ್ರಾಯವನ್ನ ತಿಳಿದು ಸಾಲಪತ್ರವನ್ನ ಬರೆದು ಕೊಟ್ಟ ನಂತರ ಕುಬೇರನಿಗೂ ಕೊಟ್ಟಿದ್ದಾರೆ. ಸಾಲಪತ್ರದಲ್ಲಿ ಬರೆದಿರುವಷ್ಟು ಧನವನ್ನ ಸಾಲ ರೂಪವಾಗಿ ಶ್ರೀನಿವಾಸನಿಗೆ ನೀಡು. ಕುಬೇರಮಬ್ರವೀದ್ದೇವ ಸಂಬರಾಯಾನಯಂ ಪ್ರತಿ. ಈ ರೀತಿಯಾಗಿ ಸಾಲ ತಗೊಳ್ಳುವವನು ನೋಡಿ ದೊಡ್ಡ ಮಗನೇ ಆಗಿದ್ದಾನೆ, 4 ಮುಖಗಳು. ಅದೇ ತಗೊಳ್ಳುವವನು ಕೂಡ ಮೊಮ್ಮಗನೇ ಆಗಿದ್ದಾನೆ. ನೋಡಿ ಇಬ್ಬರಿಗೂ ಸಮ್ಮತವಾಗಿರತಕ್ಕಂತ ವ್ಯಕ್ತಿಗಳು. ಆ ಎಷ್ಟು ಅಂತ ಕೇಳಿದಾಗ ಅದನ್ನ ವರ್ಣನೆ ಮಾಡ್ತಾರೆ. ಏವ ಮುಕ್ತ್ವಾ ವಸುಪತಿಂ ವಸುದೇವೇನ ಭೂಮಿಪಃ. ಎಷ್ಟು ಧನವನ್ನ ಕೊಟ್ರು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಈ 14 ಲಕ್ಷ ಟಂಕ ವರಾಹ ಅಂತ, ರಾಮಟಂಕಿ ವರಾಹಗಳು ಅಂತ 14 ಲಕ್ಷ ರಾಮಟಂಕಿ ವರಾಹಗಳನ್ನ ಶ್ರೀನಿವಾಸನಿಗೆ ಕೊಟ್ಟಿದ್ದಾರೆ. 14 ಲಕ್ಷ ರಾಮಟಂಕಿ ವರಾಹ. ನೋಡಿ ರಾಮಚಂದ್ರ ದೇವರು 14 ವರ್ಷ ವನವಾಸಕ್ಕೆ ಹೋಗಿ ಯಾವ ಸಾಧನೆಯನ್ನ ಮಾಡಿದ್ರು. ಲಕ್ಷ ಅಂತಂದ್ರೆ ಸಂಖ್ಯೆ ಅಲ್ಲ, ಏನು, ಆ ರಾಮಚಂದ್ರ ದೇವರು 14 ವರ್ಷ ಕಾಡಿನಲ್ಲಿರುವಷ್ಟು ಕಾಲ ಎಷ್ಟು ಜನರನ್ನ ಅನುಗ್ರಹ ಮಾಡಿದ್ರು. ಶರಭಂಗರೆ ಮೊದಲಾಗಿರತಕ್ಕಂತ, ಶಬರಿಯೇ ಮೊದಲಾಗಿರತಕ್ಕಂತ ಎಷ್ಟು ಜನರನ್ನ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ ಅಂತನ್ನುವ ಲಕ್ಷ್ಯವನ್ನ ಕುಬೇರ ಆ ರಾಮಚಂದ್ರ ದೇವರ ಕಾರ್ಯಗಳಲ್ಲಿ ಲಕ್ಷ್ಯವನ್ನ ಇಟ್ಟು ತಾನು ವರಾಹವನ್ನ ಕೊಟ್ಟ. ಅಂದ್ರೆ ಸಂಪತ್ತನ್ನ ಭಗವಂತ ಕೊಟ್ಟಿರ್ತಕ್ಕಂತ ಸಂಪತ್ತನ್ನ ಭಗವಂತನಿಗೆ ಕೊಟ್ಟಿದ್ದಾರೆ. ಕೊನೆಗೆ ಭಗವಂತ ಹೇಳ್ತಾನೆ, ಆನೀಯತಾಂ ತಂಡುಲಂಚ ಪ್ರಸ್ಥ ಮೂಲಂ ಧನೇಶ್ವರ ಮಾಷಾದಿಕಂ ಮುದ್ಗಾದಿನ್ ಗೋಧೂಮಾಂಶ್ಚ ಸಮಾನಯ. ಏನೇನ್ ತರಬೇಕು? ತಂಡುಲಂ, ಪ್ರಸ್ಥಮೂಲಂ ಎಲ್ಲವನ್ನು ಕೂಡ ಹೇಳ್ತಾರೆ. ಪ್ರಸ್ಥ ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ವ್ಯಾಖ್ಯಾನಕಾರರು ಪ್ರಸ್ಥ ಅನ್ನುವ ಶಬ್ದಕ್ಕೆ 16 ಸೇರು ಹಿಡಿಯುವಂತಹ ಒಂದು ಸಾಧನ,
ಅಂದ್ರೆ 16 ಸೇರು ಭತ್ತ 16 ಸೇರು ಅಕ್ಕಿ ಹಿಡಿಯುವಂತ ಒಂದು ಸಾಧನ ಅಂತ ಅನ್ನೋದು. ಪ್ರಸ್ಥ ಅನ್ನುವ ಶಬ್ದಕ್ಕೆ ಬಳ್ಳ ಅಂತ ಕೂಡ ಕರೀತಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಒಟ್ಟು ಎಷ್ಟು ಅಂತಂದ್ರೆ 48 ಸೇರು ಅಂತ ಆಗುತ್ತೆ. 48 ಸೇರು ಅಂತಹದರ ಸಂಖ್ಯಾತ್ಮಕವಾದಂತಹ ಇದನ್ನ ಆ ಕಾಲದಲ್ಲಿ ಅಳೆಯುವ ಪದ್ಧತಿ ಹಾಗಿತ್ತು. ಆದ್ದರಿಂದ ಆಮೇಲೆ ಗುಡ ತೈಲ ಕ್ಷೀರಾದಿ ಅಂದ್ರು. ಯಾಕೆ ಅಂದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನು ಅಂದ್ರೆ ಗುಡ ಕ್ಷೀರ, ಮೊದಲಿಗೆ ಒಂದು ಕ್ಷೀರ ಅಂತ ಶಬ್ದ ಬಂದಿದೆ, ಇಲ್ಲಿ ಕ್ಷೀರಾದಿ ಅಂತಂದ್ರು. ಹಂಗಾರೆ ಹಾಲು ಅಂತ ಮೊದಲು ಹೇಳಿದ್ದಾರೆ, ಮತ್ತೆ ತಿರ್ಗಾ ಹಾಲು ಅಂತ ಹೇಳ್ತಾ ಇದ್ದಾರಲ್ಲ, ಎರಡೆರಡು ಸಲ ಹೇಳಿದ್ರಲ್ಲ ಅಂತ. ಅದಕ್ಕೆ ವ್ಯಾಖ್ಯಾನಕಾರ ಬರೀತಾರೆ, ಮೊದಲನೇ ಸಲ ಹೇಳಿದಂತ ಕ್ಷೀರ ಅನ್ನೋ ಶಬ್ದಕ್ಕೆ ಹಾಲು ಬೇಕು ಅಂತ ಅರ್ಥ. ಮತ್ತೆ ಇಲ್ಲಿ ಕ್ಷೀರಾದಿ ಅಂತ ಶಬ್ದ ಆಡಿದ್ದಾರಲ್ಲ, ಮತ್ತೆ ತಿರ್ಗ ಯಾಕೆ ಹೇಳಿದ್ರು ಅಂದ್ರೆ ಅದು ಕ್ಷೀರಾದಿ ಅಂದ್ರೆ ಹಾಲಲ್ಲ, ಮತ್ತೇನು ಕ್ಷೀರವೇ ಆದಿಯಾಗಿ ಉಳ್ಳದ್ದು ಅಂತ ಅರ್ಥ. ಯಾವ ಪದಾರ್ಥ ಮೊದಲು ಹಾಲಾಗಿತ್ತು, ಆದಿ ಅಂದ್ರೆ ಮೊದಲು ಹಾಲಾಗಿತ್ತು ಅದು ಅಂತ ಅರ್ಥ. ಯಾವುದು ಮೊದಲು ಹಾಲಾಗಿದ್ದು ನಂತರ ಏನಾಗುತ್ತೆ ಮೊಸರು ಅಂತ ಅರ್ಥ. ಕ್ಷೀರಾದಿ ಅಂದ್ರೆ ಮೊಸರು ಅಂತ ಅರ್ಥ ಮಾಡಬೇಕು ಅಂತ. ಯಾಕೆಂದ್ರೆ ಮೊದಲು ಒಂದ್ಸಲ ಕ್ಷೀರ ಅಂತ ಬಂದಿದೆ, ಮತ್ತೆ ಕ್ಷೀರಾದಿ ಅಂತ ಬಂತು, ಎರಡೆರಡು ಸಲ ಯಾಕೆ? ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಮೊದಲನೇ ಕ್ಷೀರ ಅನ್ನುವ ಶಬ್ದಕ್ಕೆ ಹಾಲು ಅಂತ ಅರ್ಥ, ಎರಡನೇ ಕ್ಷೀರಾದಿ ಅಂದ್ರೆ ಆದಿ ಅಂದ್ರೆ ಮೊದಲು ಅಂತ ಅರ್ಥ. ಕ್ಷೀರ ಅಂದ್ರೆ ಮೊದಲು ಯಾವುದು ಹಾಲಾಗಿತ್ತೋ ಅಂತ ಅರ್ಥ, ಯಾವುದು ಮೊಸರು. ಆದ್ದರಿಂದ ಮೊಸರನ್ನು ತಗೊಳ್ಬೇಕು ಅಂತ ಅರ್ಥವನ್ನು ಮಾಡಬೇಕು. ಮಧು ಕ್ಷೀರ ಶರ್ಕ ದದ್ಯಾದೀನಿ ಚ ವಸ್ತ್ರಾಣಿ ಯೋಗ್ಯ ಮೂಲ್ಯಾನಿ ಸ್ತೋತ್ತರಿಯಂ. ಬಟ್ಟೆಗಳು ಕೊಡ್ಲಿಕ್ಕೆಲ್ಲ ಬೇಕಲ್ಲ, ಅದೆಲ್ಲವನ್ನು ಕೂಡ ಈ ರೀತಿಯಾಗಿ ಕುಚೋಲಾಚ ಧನಾಧೀಶಃ. ಕುಚೋಲ ಅಂತ ಇದೆ, ಕುಚೋಲಾಶ್ಚ ಧನಾಧೀಶಃ. ಕುಚೋಲ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಕುಚೋಲ ಅಂದ್ರೆ ಕಂಚುಕ. ಕಂಚುಕ ಶಬ್ದಸ್ಯ ಕನ್ನಡೆ ಕುಪ್ಪಸ ಅಂದ್ರೆ ಸ್ತ್ರೀಯರು ಹಾಕಿಕೊಳ್ಳತಕ್ಕಂತ ಕುಪ್ಪಸಗಳು ಅಂತ. ಸ್ತ್ರೀ ರಕ್ಷಾ ಕುಚೋಲತೆ ಅಂತ ಮಹಾಭಾರತದ ವಾಕ್ಯವನ್ನು ಕೊಟ್ಟು ವ್ಯಾಖ್ಯಾನಕಾರ ಹೇಳ್ತಾರೆ, ಕುಚೋಲ ಅನ್ನುವ ಶಬ್ದಕ್ಕೆ ಈ ಅರ್ಥವನ್ನ ಮಾಡಬೇಕು. ಇಷ್ಟೆಲ್ಲವನ್ನು ಕೂಡ ಕೊಟ್ಟು ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಕಸ್ತೂರಿ, ಪನ್ನಾಗು, ತರಿಸು, ಹೀಗೆ ಮಾಂಗಲ್ಯ ಸೂತ್ರಾದಿಗಳನ್ನ ಮೊದಲು ಮಾಡಿಕೊಂಡು ಎಲ್ಲವನ್ನು ಕೂಡ ತಂದು ಕೊಡು ಅಂತ ಹೇಳಿ ಇಷ್ಟು ವ್ಯವಸ್ಥೆಯನ್ನ ಮಾಡ್ತಾರೆ. ಆಮೇಲೆ ಕುಬೇರ ಹೇಳ್ತಾನೆ, ತತ್ ಪ್ರಸಾದೇನ ಗೋವಿಂದ ಸರ್ವಂ ಸಜ್ಜೀಕೃತಂ ಮಯ ಪಾಕಾರ್ಥಂ ಪುಂಡರೀಕಾಕ್ಷ ನಿಯುಕ್ತಾಗ್ನಿಮತಃ ಪರಂ. ಏವ ಮುಕ್ತ್ವಾ ಕುಬೇರೇಣ ಶ್ರೀನಿವಾಸ ಸತಾಂಗತಿ ಷಣ್ಮುಖಂ ಪ್ರೇಷಯಾಮಾಸ ಪರಾನ್ನೇಹ ಕಾರಣಾತ್. ಆವಾಗ ಕುಬೇರ ಕ್ಷಣ ಮಾತ್ರದಲ್ಲಿ ಸಕಲವನ್ನು ಸಿದ್ಧಪಡಿಸ್ತಾನೆ. ಭಗವನ್ ನಿನ್ನ ಅನುಗ್ರಹದಿಂದ ನೀನು ಆದೇಶ ಮಾಡಿದಂತೆ ಅಡಿಗೆಗೆ ತಯಾರಿಸಲಿಕ್ಕೆ ಅಗ್ನಿದೇವನನ್ನ ನಿಯೋಜಿಸು. ಎಲ್ಲ ಬಂದ್ಬಿಟ್ಟಿದೆ, ಸಾಮಾನೆಲ್ಲ ಬಂದಿದೆ, ಅಡಿಗೆ ಮಾಡೋದೊಂದೇ ಬಾಕಿ. ಹೀಗೆ ಕುಬೇರ ಹೇಳುವಾಗ ಶ್ರೀನಿವಾಸ ಅಗ್ನಿಯನ್ನು ಕರ್ಕೊಂಬಾ ಅಂತ ಹೇಳಿ ಷಣ್ಮುಖನನ್ನ ಕೊಟ್ಟು ಕಳಿಸಿದ್ದಾರೆ. ಷಣ್ಮುಖನಾದ್ರೂ ವೇಗವಾಗಿ ಹೋಗಿ ಅಗ್ನಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಯಾಕೆ ಅಗ್ನಿಯನ್ನ ಕರ್ಕೊಂಡ್ಬರ್ಲಿಕ್ಕೆ ಷಣ್ಮುಖನ್ನೇ ಕೊಟ್ಟು ಕಳಿಸಿದ್ರು? ಅಗ್ನಿ ಯಾಕೆ ಬೇಕು ಅಂತ ಕೇಳಿದ್ರೆ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಶಾಸ್ತ್ರ. ಅಂದ್ರೆ ಏನು? ಎಲ್ಲ ದೇವತೆಗಳು ಕೂಡ ಅಗ್ನಿರ್ವೈ ದೇವಾನಾಂ, ಎಲ್ಲ ದೇವತೆಗಳು ಕೂಡ ಅಗ್ನಿಯ ಮುಖಾಂತರವೇ ಆಹಾರವನ್ನ ಸ್ವೀಕಾರ ಮಾಡ್ತಾರೆ ಎಂಬತಕ್ಕಂಥದ್ದು. ಷಣ್ಮುಖನನ್ನ ಅವನು ಕರ್ಕೊಂಡ್ಬರ್ಲಿಕ್ಕೆ ಯಾಕೆ ನಿಯೋಜನೆ ಮಾಡಿದ್ರು ಅಂದ್ರೆ ದೇವಸೇನಾಧಿಪತಿ ಷಣ್ಮುಖ, ಆದ್ದರಿಂದ ಅವನನ್ನ ನಿಯೋಜನೆ ಮಾಡಿದ್ರು ಅಂತ ಅರ್ಥ. ಹೀಗೆ ಷಣ್ಮುಖಂ ಪ್ರೇಷಯಾಮಾಸ ಪರೇಹಾನ್ ಅಜ್ಞಾನ ಕಾರಣಾತ್ ಸಗತ್ವಾ ತ್ವರಿತಂ ಸ್ಕಂದಃ ಶಾಸನಂ ಜ್ಞಾಪಯತ್ವರೇ. ವಾಯುವೇಗದಿಂದ ಹೋಗಿದ್ದಾನೆ, ಅಗ್ನಿಯನ್ನ ಕರೆದುಕೊಂಡು ಬಂದಿದ್ದಾನೆ. ಆವಾಗ ಅಗ್ನಿ ಬಂದು ಕೈ ಕಟ್ಟಿಕೊಂಡು ನಿಂತ್ಕೊಂತಾನಂತೆ ಶ್ರೀನಿವಾಸನ ಮುಂದೆ. ಆಗ ಶ್ರೀನಿವಾಸ ಹೇಳ್ತಾನಂತೆ, ಕ್ಷಣಾತ್ ಭಕ್ಷಾನ್ ಶಾಕಾದೀನ್ ಕುರು ಸ್ವಾಹ ಸಮನ್ವಿತಃ. ಆವಾಗ ಹೇಳ್ತಾರೆ, ಹೇ ಅಗ್ನಿ, ನೀನು ಸ್ವಾಹಾದೇವಿಯಿಂದ ಸಹಿತನಾಗಿ ಭಕ್ಷ್ಯಗಳನ್ನು, ಅನ್ನವನ್ನು, ಪಲ್ಯ ಮೊದಲಾಗಿರತಕ್ಕಂಥ ವ್ಯಂಜನಾದಿಗಳನ್ನ ಮಾಡು ಅಂತ ಅರ್ಥ. ಹಾಗಾದ್ರೆ ಸ್ವಾಹಾದೇವಿಯಿಂದ ಸಹಿತನಾಗಿ ಅಂದ್ರೆ ಏನರ್ಥ? ಅಗ್ನಿಗೆ ಇಬ್ರು ಪತ್ನಿಯರು, ಸ್ವಾಹ ಸ್ವದಾ ಅಂತ. ಸ್ವಾಹ ಎಂಬತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ದೇವತೆಗಳಿಗೆ ಕೊಡುವ ಆಹುತಿಯನ್ನು ಸ್ವೀಕಾರ ಮಾಡತಕ್ಕಂಥವಳು ಸ್ವಾಹಾದೇವಿ.
ಹಾಗೆ ಪಿತೃಗಳಿಗೆ ಕೊಡತಕ್ಕಂತ ಆಹುತಿಯನ್ನು ಸ್ವೀಕಾರ ಮಾಡತಕ್ಕಂಥದ್ದು ಸ್ವದಾದೇವಿಯ ಮುಖಾಂತರ. ಹಾಗಾಗಿ ಸ್ವದಾ ಶಬ್ದ ಪ್ರಯೋಗ, ಇಲ್ಲಿ ಸ್ವಾಹ ಶಬ್ದ ಪ್ರಯೋಗ. ಶ್ರೀನಿವಾಸ ಏನ್ ಹೇಳ್ತಾನೆ, ಆ ಸ್ವಾಹಾದೇವಿಯನ್ನು ಇಟ್ಟುಕೊಂಡು ಅಂದ್ರೆ ಎಲ್ಲ ದೇವಾನು ದೇವತೆಗಳು ಇಲ್ಲಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ತಸಸ್ಯ ವಚನಂ ಶ್ರುತ್ವ ಅಗ್ನಿಂ ಪ್ರತ್ಯಭಾಷತ. ಆ ಅಗ್ನಿ ಹೇಳ್ತಾನಂತೆ, ಸ್ವಾಮಿ ಹೌದು, ಒಂದೇ ಒಂದು ಪಾತ್ರ ಇಲ್ಲ, ಅಡಿಗೆ ಮಾಡು ಅಂತ ಹೇಳ್ತಾ ಇದ್ದೀರಿ, ಎಲ್ಲಿಂದ ಮಾಡ್ಲಿ? ಪಾತ್ರ ಇಲ್ಲದೆ ಅಡಿಗೆ ಮಾಡ್ಲಿಕ್ಕಾಗೋದಿಲ್ಲ ಅಂತ. ಬಹಳ ಎಚ್ಚರದ ಮಾತಿಲ್ಲಿ. ಈಗ ಈ ಶಬ್ದಗಳನ್ನ ನೀವೆಲ್ಲಿ ಕೇಳ್ತೀರಿ ಅಂದ್ರೆ, ತೀರ್ಥಯಾತ್ರೆ ಮಾಡ್ಬೇಕಾದ್ರೆ ದಾಸರು ಹೇಳಿದ್ದಾರೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ತಿಳಿಯುವುದೇ ಫಲವಿದು ಆಳ್ದುದಕ್ಕೆ ಅಂತ. ಎಷ್ಟೋ ಜನ ಯಾತ್ರೆಗೆ ಹೋದಾಗ ಅವರು ಕೇಳೋದುಂಟು, ಏನ್ ಪರ್ಚೇಸ್ ಮಾಡಿದ್ರಿ ಅಂತ ಕೇಳಿದಾಗ ಸುಮ್ಮನೆ ಒಂದು ತಾಮ್ರ ತಂಬಿಗೆ ಏನೋ ಪಾತ್ರನ ಏನೋ ತಗೊಂಡ್ಬರ್ತಾರೆ. ಯಾಕೆ ತಗೊಂಬನ್ರಿ ಅದನ್ನ? ಅದೇನು ಉಪಯೋಗಿಸ್ತೀರಾ? ಇಲ್ಲ, ಮನೆಯಲ್ಲಿ ಉಪಯೋಗಿಸಲ್ಲ, ತಗೊಂಡೋಗಿಡೋದಷ್ಟೇ. ಮತ್ತೆ ಯಾಕೆ ತಗೊಂಡ್ರಿ? ಅಲ್ಲ, ಶಾಸ್ತ್ರ ಇದೆಯಲ್ಲ, ಪಾತ್ರೆಯ ಜೊತೆಗೆ ಯಾತ್ರೆ ಮಾಡ್ಬೇಕು ಅಂತ, ಅದಕ್ಕೆ ಯಾತ್ರೆಗೆ ಬಂದ್ಮೇಲೆ ಒಂದ್ ಪಾತ್ರೆ ತಗೋಬೇಕು ಅಂತ ಶಾಸ್ತ್ರ ಇದೆ, ಆದ್ರಿಂದ ಅಂತ. ಪಾತ್ರೆ ಅಂದ್ರೆ ಆ ಪಾತ್ರೆ ಅಲ್ಲ, ಯೋಗ್ಯ ವ್ಯಕ್ತಿಗಳು ಅಂತ ಅರ್ಥ. ಹಾಗಾದ್ರೆ ಅಗ್ನಿ ಏನು ಹೇಳಿದ? ಪಾತ್ರೆಗಳಿಲ್ಲ ಅಂತ ಅನ್ನುವ ಶಬ್ದಕ್ಕರ್ಥ ಏನು? ಯೋಗ್ಯ ವ್ಯಕ್ತಿಗಳು ಅಂತ ಅರ್ಥ. ನನ್ನ ಅಡಿಗೆಯನ್ನ ಊಟ ಮಾಡ್ಲಿಕ್ಕೆ ಯೋಗ್ಯ ವ್ಯಕ್ತಿಗಳು ಯಾರೋ, ಈ ಸೇವಾನು ದೇವತೆಗಳೆಲ್ಲರೂ ಕೂಡ ನನ್ನ ಅಡಿಗೆಯನ್ನು ಊಟ ಮಾಡುವ ಯೋಗ್ಯತೆ ಉಳ್ಳವರೇ ಅಂದ್ರೆ ಏನು, ಅಗ್ನಿ ದೊಡ್ಡವನು ಅಂತ ಕೊಚ್ಚಿಕೊಳ್ತಾನೆ ಅಂತ ಅರ್ಥ ಅಲ್ಲ. ಅಂದರೆ ಅಷ್ಟು ದೊಡ್ಡ ದೇವತೆಗಳಿಗೆ ಅಡಿಗೆ ಮಾಡಿ ಹಾಕುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಆ ಯೋಗ್ಯತೆಯನ್ನು ನೀನು, ಪಾತ್ರತೆಯನ್ನು ಕೊಡು, ನೀನು ಪಾತ್ರತೆಯನ್ನು ಕೊಟ್ರೆ ನಾನು ಅವರಿಗೆ ಅಡಿಗೆ ಮಾಡಿ ಹಾಕ್ತೇನೆ ಅನ್ನುವ ಅಭಿಪ್ರಾಯದಲ್ಲಿ ಅಗ್ನಿ ಹೇಳಿದ್ದಾನೆಯೇ ಹೊರತು, ಅಂದರೆ ನನ್ನಲ್ಲಿ ಆ ಅಡಿಗೆ ಅಷ್ಟು ಮುಕ್ಕೋಟಿ ದೇವತೆಗಳಿಗೆ ಅಡಿಗೆ ಮಾಡಿ ಹಾಕುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಅಂತ ಯೋಗ್ಯತೆಯನ್ನು ಮೊದಲು ನನ್ಗೆ ದಯ ಪಾಲಿಸಿ ಪರಮಾನುಗ್ರಹ ಮಾಡು, ಅದರಿಂದ ನನ್ನ ಕೈಲಾದಷ್ಟು ಸೇವೆಯನ್ನು ನಾನು ಮಾಡ್ತೇನೆ ಅಂತ. ಆಗ ಭಗವಂತ ಹೇಳ್ತಾನೆ, ಭವತಾಂ ಭವನೇ ತಾತ ಕಿಂಚಿತ್ ಜ್ಞಾನೇ ಮಹೋತ್ಸವೇ ಭಾಜನಾನಿ ಮಹಾಭಾಗ ವರ್ಧಂತೆ ವಟ ಬೀಜವತ್. ಮೇಲ್ನೋಟಕ್ಕೆ ನಿಮ್ಗೆ ಅನ್ನುವಾಗ ಬೈದ ಹಾಗೆ ಕಾಣುತ್ತೆ. ನಿನ್ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಮಾತ್ರ ಪಾತ್ರೆಗಳು ಏನು ಹುಣಸೆ ಬೀಜದಂತೆ ಬಂದು ಬಿದ್ದು ಬಿಡ್ತದಾ? ಏನು ನನ್ನ ಅಡಿಗೆ ಅಂದ್ರೆ ಮಾತ್ರ ನಿನಗೆ ಹೀಗ ಹಾಗೆ ಅಂತ ಅಭಿಪ್ರಾಯ. ಅದರ ಒಳಗಿನ ಅಭಿಪ್ರಾಯ ಏನಂದ್ರೆ, ಇಷ್ಟು ದಿವಸ ನಾವು ಹೊರಗಡೆ ಹೋದಾಗ ಮಾತ್ರ ಅಡಿಗೆ ಮಾಡುವಾಗ ಭಾರೀ ಅನುಸಂಧಾನ, ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಊಟ ಮಾಡ್ತಾರೆ ಅಂತ ಅಡಿಗೆಯನ್ನ ನಾನು ಮಾಡಿ ಹಾಕಿದ್ರೆ ಅಷ್ಟು ಲಕ್ಷ ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ ಬರುತ್ತೆ ಅಂತ ಅನುಸಂಧಾನ ಮಾಡ್ಕೊಂತೇವೆ. ಅದನ್ನ ಪರಮಾತ್ಮ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡುವಾಗ ಮಾತ್ರ ಪಾತ್ರೆ ಬೀಳ್ತದಲ್ಲ ಅಂದ್ರೆ ಏನರ್ಥ? ನಮ್ಮ ಸ್ವಂತ ಮನೆಯಲ್ಲಿ ನಾವು ಅಡಿಗೆಯನ್ನ ಮಾಡಿಕೊಳ್ಳುವಾಗ ಆ ಅನುಸಂಧಾನ ಇರಬೇಕು ಅಂತ ಅರ್ಥ. ಮನೆಯಲ್ಲಿ ನಾವು ಅಡಿಗೆ ಮಾಡಿದ್ರು ಕೂಡ ಮಾಡೋದಿಷ್ಟೇ, ಆದರೆ ಆ ಎಲ್ಲ ದೇವತೆಗಳು ಬಂದು ಆಯಾಯ ಪದಾರ್ಥ ಅವರವರಿಗೆ ಸಂಬಂಧಪಟ್ಟಂತ ರಸವನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಭಗವಂತ ತನ್ನ ಸ್ವಾಕ್ಯ ರಸವನ್ನ ಭೋಗ ಮಾಡಿದ್ಮೇಲೆ ಉಳಿದ ಎಲ್ಲಾ ದೇವತೆಗಳು ಕೂಡ ಅವರವರ ಸ್ವಾಕ್ಯ ರಸವನ್ನ ಅವರು ಭೋಗ ಮಾಡಿ ಉಳಿದಂತಹ ಪ್ರಸಾದ ನಾನು ಸ್ವೀಕಾರ ಮಾಡ್ತೇನೆ ಎಂಬ ಅನುಸಂಧಾನವನ್ನ ಸದಾ ಇಟ್ಟುಕೊಂಡು ಈ ಒಂದು ಅಡಿಗೆ ಇತ್ಯಾದಿಗಳನ್ನ ಮನೆಯಲ್ಲಿ ಪ್ರತಿನಿತ್ಯ ಮಾಡಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳೋರು ಏನು ಅಂದ್ರೆ, ಅಡಿಗೆ ಮಾಡುವಾಗ ಈ 3 ಹೆಸರನ್ನಲ್ಲಿ ಬರೆದಿಟ್ಕೊಳ್ಳಿ ಅಂತ. ಪ್ರಧಾನವಾಗಿ ಈ ಅನುಸಂಧಾನ ಇರಬೇಕಂತೆ. ಒಂದು, ಆ ಅಡಿಗೆ ಅನೇಕ 49 ಜನ ಅಗ್ನಿಗಳಿದ್ದಾರೆ. ಒಂದೊಂದು ಒಂದೊಂದು ಹೋಮಕ್ಕೆ ಒಬ್ಬೊಬ್ರು. ಈಗ ವಿವಾಹವನ್ನ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾವ ಅಗ್ನಿಯನ್ನ ಕರೀತೀರಿ? 49 ಜನರಲ್ಲಿ ಅಂದ್ರೆ ಯೋಜಕ ಎಂಬ ಅಗ್ನಿಯನ್ನ ಕರೀತೀರಿ. ಅದೇ ಉಪನಯನ ಮಾಡುವಾಗ ಸಮುದ್ಭವ ಅಂತ ಕರೀತೀರಿ, ಚೌಲ ಮಾಡುವಾಗ ಸಭ್ಯ ಅಂತ ಕರೀತೀರಿ, ಸಮಾವರ್ತನ ಮಾಡುವಾಗ ಸೂರ್ಯ ಅಂತ ಕರೀತೀರಿ, ಶಾಂತಿ ಹೋಮಾದಿಗಳನ್ನ ಮಾಡುವಾಗ ವರದ ಅಂತ ಕರೀತೀರಿ, ಪ್ರತಿನಿತ್ಯ ವೈಶ್ವದೇವ ಮಾಡುವಾಗ ನೀವು ಅಲ್ಲಿ ರುಕ್ಮಕ ಅಂತ ಕರೀತೀರಿ. ಹೀಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಬೇರೆ 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 ಅಗ್ನಿಗಳು ಬರ್ತಾರೆ. ಹಾಗೆ ಪ್ರತಿನಿತ್ಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಪಾಚಕ ಎಂಬತಕ್ಕಂತ ಅಗ್ನಿ ಬರ್ತಾನೆ. ಆ ಅಗ್ನಿ ಅಡಿಗೆ ಮಾಡ್ತಾನೆ ಅಂತ. ಆ ಬರೀ ಪಾಚಕ ಮಾತ್ರ, ಪಾಚಕ ಎಲ್ಲಿರ್ತಾನೋ ಅಲ್ಲಿ ಆ ಪಾಚಕ ಎಂಬ ಅಗ್ನಿಯ ಒಳಗಡೆ ನಿಂತು ವ್ಯಾಪಾರ ಮಾಡುವ, ಅಡಿಗೆ ಮಾಡುವ ಮಹಾನ್ ವ್ಯಕ್ತಿ ಯಾರು ಅಂದ್ರೆ
ಬಲ್ಲವ ಎಂಬತಕ್ಕಂತ ಭೀಮಸೇನ ದೇವರು ವಿರಾಟರಾಜನ ನಗರದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ಅಡಿಗೆ ಮನೆಯ ನಿಯಾಮಕರಾಗಿರತಕ್ಕಂತ ಬಲ್ಲವ ಎಂಬ ಭೀಮಸೇನ ದೇವರ ರೂಪ ಈ ಪಾಚಕ ಎಂಬ ಅಗ್ನಿಯ ಒಳಗಡೆ ನಿಂತುಕೊಂಡು ವ್ಯಾಪಾರ ಮಾಡ್ತಾನೆ. ಆ ಬಲ್ಲವನ ಒಳಗಡೆ ಸಾಕ್ಷಾತ್ ಹರಣೇಪತಿ ಪರಶುರಾಮ ದೇವರು ನಿಂತುಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಇಷ್ಟು ಆ ಅಡಿಗೆ ಮನೆಯಲ್ಲಿ ಕೂತು ಮನೆಯಲ್ಲಿ ಅಡಿಗೆ ಮಾಡುವಂತ ವ್ಯಕ್ತಿ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಯಾರು ಮಾಡ್ತಾರೋ ಅವರೊಳಗೆ ಇಷ್ಟು ಅನುಸಂಧಾನ ಇರಬೇಕು. ಇದ್ದು ಮಾಡಿದ ಅಡಿಗೆ ಅದು ದೇವತೆಗಳು ಸ್ವೀಕಾರ ಮಾಡ್ತಾರೆ. ಈ ಅನುಸಂಧಾನ ಇಲ್ಲದೆ ಮಾಡಿದ ಅಡಿಗೆಯನ್ನ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಎಂಬತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನ ಎಲ್ಲ ಹೇಳ್ತಾರೆ. ಭವತಾಂಭವನೇ ತಾತ ಕಿಂಚಿಜ್ಞಾನೇ ಮಹೋತ್ಸವೇ ಭಾಜನಾನಿ ಮಹಾಭಾಗ ವರ್ಧಂತೆ ವಟಬೀಜವತು ಅಂತ ಹೀಗೆ ಹೇಳಿ, ಆ ಪಾತ್ರೆಗಳು ಬೇಕು ಅಂತ ಕೇಳಿದಾಗ ಎಲ್ಲ ಪಾತ್ರೆಗಳು ಯಾವ್ದ್ಯಾವುದರಲ್ಲಿ ಆ ಅಡಿಗೆ ಮಾಡಬೇಕು ಎಂಬತಕ್ಕಂತ ಮಾತನ್ನ ಪರಮಾತ್ಮ ಹೇಳ್ತಾನೆ. ಇದರಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡು ಅಂತ ಹೇಳಿದ್ರು. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡು ಅಂದ್ರೆ ಏನರ್ಥ? ಸ್ವಾಮಿ ಪುಷ್ಕರಣಿಯಲ್ಲಿ ಸಾಕ್ಷಾತ್ ಸರಸ್ವತಿ ಇದ್ದಾಳೆ ಅಂತ ಅನುಸಂಧಾನ ಮಾಡು ಅಂತ ಅರ್ಥ. ಸರಸ್ವತಿ ಇದ್ದಾಳೆ ಅಂತ ಅನುಸಂಧಾನ ಯಾಕೆ ಮಾಡ್ಬೇಕು? ಪ್ರತಿನಿತ್ಯ ಭಗವಂತನಿಗೆ ಅಡಿಗೆ ಮಾಡೋದು ಬೇರೆ 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 ಜನ. ಅನ್ನಂ ಸರಸ್ವತಿ ಕುರ್ಯಾತ್. ಈ ಐತರೇಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳುವಾಗ ಈ ಮಾತು ಹೇಳ್ತಾರೆ, ಅನ್ನವನ್ನ ಪ್ರತಿನಿತ್ಯ ಭಗವಂತನಿಗೆ ಮಾಡೋದು ಸರಸ್ವತಿ. ಹಾಗೆ ಭಕ್ಷ್ಯಂ ವಾಯು ಜಗತ್ಪತೆ, ಭಕ್ಷ್ಯವನ್ನು ಮಾಡತಕ್ಕಂಥವ್ರು ವಾಯುದೇವರು. ಈ ಎಲ್ಲಾ ದೇವತೆಗಳು ಈ 108 ತೀರ್ಥಗಳಿದೆಯಲ್ಲ ಆ ತಿರುಮಲ ಬೆಟ್ಟದೊಳಗೆ, ಆಯಾಯ ತೀರ್ಥದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಯಾರು ಆ ಪದಾರ್ಥಗಳನ್ನು ಪ್ರತಿನಿತ್ಯ ಮಾಡ್ತಾರೆ ಎಂಬ ಅನುಸಂಧಾನವನ್ನ ಮಾಡಿಕೊಂಡು ಮಾಡು ಅಂತ. ಹಾಗಾದ್ರೆ ಸರಸ್ವತಿ ಅನ್ನವನ್ನ ಮಾಡ್ತಾಳೆ ಎಂಬ ಅನುಸಂಧಾನ ಮಾಡ್ಕೋ. ಈ ಪುಷ್ಕರಣಿಯಲ್ಲಿ ಅನ್ನ ಮಾಡೋದ್ರೆ ಪುಷ್ಕರಣಿಯಲ್ಲಿ ಸರಸ್ವತಿ, ಆದ್ದರಿಂದ ಸರಸ್ವತಿಯೇ ಅನ್ನ ಮಾಡ್ತಾಳೆ ಅಂತ ಅನುಸಂಧಾನ ಮಾಡಿಕೋ ಅಂತ ಹೀಗೆಲ್ಲ ಚಿಂತನೆ ಮಾಡ್ತಾರೆ. ಹಾಗಾದ್ರೆ ಯಾವ್ಯಾವ ತೀರ್ಥದಲ್ಲಿ ಯಾವ್ಯಾವ ದೇವತೆಗಳಿದ್ದುಕೊಂಡು ವ್ಯಾಪಾರವನ್ನು ಮಾಡ್ತಾರೆ ಎಂಬತಕ್ಕಂಥ ಚಿಂತನೆಯನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರಾಭಿನ್ನ ಶ್ರೀದೇವಿ ಭೂದೇವಿ ಸಮೇತರಾದ ಪದ್ಮಾವತಿ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.